ಶುಕ್ಲ ಪಕ್ಷ ಇದೆ. ಅದು ಅಮ್ಮನವರ ಆರಾಧನೆಗೆ ಅತ್ಯಂತ ಪವಿತ್ರವಾದ ಕಾಲ, ಸೂಕ್ತವಾದ ಕಾಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆ ಆಶ್ವೀಜ ಶುಕ್ಲ ಪಕ್ಷದ ಮೊದಲನೆಯ 10 ದಿವಸಗಳು ಆ ಜಗನ್ಮಾತೆಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಸಮಯ ಅಂತ ನಮ್ಮ ಹಿರಿಯರು ಜಗತ್ತಿಗೆ ಉಪದೇಶ ಮಾಡಿದ್ದಾರೆ. ಅದಕ್ಕನುಗುಣವಾಗಿ ಎಲ್ಲ ಆ ದೇವಿಯ ಸ್ಥಾನಗಳಲ್ಲಿ, ಶಕ್ತಿ ಪೀಠಗಳಲ್ಲಿ ಈ ಒಂದು ಶರನ್ನವರಾತ್ರಿ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಪರಿಪಾಠ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಅದಕ್ಕನುಗುಣವಾಗಿ ನಮ್ಮ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರು ಆದಿಶಂಕರ ಭಗವತ್ಪಾದರು ಇಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದಿವ್ಯಕ್ಷೇತ್ರ ಹರಿಹರಪುರ ಸ್ಕಾಂದ ಪುರಾಣ ಸಹ್ಯಾದ್ರಿ ತುಂಗಭದ್ರಾ ಕಾಂಡದ ಪ್ರಕಾರ ದಕ್ಷಾಶ್ರಮ ಅಂತ ಹೇಳ್ತಕ್ಕಂಥ ಪೌರಾಣಿಕ ಹೆಸರನ್ನು ಹೊಂದಿರತಕ್ಕಂತಹ ಕ್ಷೇತ್ರ ಆಗಿದೆ. ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ನಾವು ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯವನ್ನು ಈಗಲೂ ನೋಡ್ತಾ ಇದ್ದೇವೆ. ಮುಂದೆ ಅಗಸ್ತ್ಯ ಮಹರ್ಷಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಅತ್ಯಮೂಲ್ಯ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಮಹಾನ್ ಸಿದ್ಧಪುರುಷರು ಅಗಸ್ತ್ಯ ಮಹರ್ಷಿಗಳು. ಉತ್ತರ ಭಾರತದಿಂದ ಅವರು ಈ ದ್ರಾವಿಡ ದೇಶಕ್ಕೆ ಬರ್ತಾರೆ. ಅವರು ಈ ದಕ್ಷಾಶ್ರಮದಲ್ಲಿ ಅಂದರೆ ಈಗಿನ ಹರಿಹರಪುರದಲ್ಲಿ ತಪಸ್ಸನ್ನು ಮಾಡಿ ವಿಶೇಷವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡಿ ಆ ನರಸಿಂಹದೇವರ ಪ್ರತ್ಯಕ್ಷ ದರ್ಶನವನ್ನು ಈ ಪುಣ್ಯಸ್ಥಳದಲ್ಲಿ ಪಡ್ಕೊಳ್ತಾರೆ. ಆ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳು ಆ ಸಮಯದಲ್ಲಿ ಆರಾಧನೆ ಮಾಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಮೂರ್ತಿಗಳು ಕೂಡ ಇಂದಿಗೂ ಸಹ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಪೂಜೆಯನ್ನು ಹೊಂದ್ತಾ ಇದೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ಸಾನ್ನಿಧ್ಯವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ವಿಶೇಷ ಅಂತ ಕೇಳಿದರೆ ಇದು ಸಪ್ತ ವ್ಯಾಹೃತಿ ಪ್ರತಿಷ್ಠೆ. ವಿಶೇಷವಾಗಿ ಸುಮಾರು 32 ಅಡಿ ಎತ್ತರದ ಆ ಒಂದು ಭವ್ಯವಾಗಿರತಕ್ಕಂತಹ ಆ ಒಂದು ನರಸಿಂಹದೇವರ ವಿಶೇಷವಾಗಿರ್ತಕ್ಕಂತಹ ಆ ಮಹಾಯಂತ್ರದ ಒಂದು ಸ್ತಂಭರೂಪದಲ್ಲಿರ್ತಕ್ಕಂಥ ಮಹಾಯಂತ್ರವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂತಹ 2 ಗರ್ಭಗೃಹಗಳನ್ನು ಹೊಂದಿರುವ ಲಕ್ಷ್ಮೀ ನರಸಿಂಹದೇವರ ಏಕೈಕ ದೇವಾಲಯ ಇಲ್ಲಿದೆ. ಕೆಳಗಿನ ದೇವಾಲಯದಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಹಾಯಂತ್ರ ಸ್ತಂಭವತ್ ದೃಶ್ಯತೆ ಹರಿಹಿ ಎನ್ನುವಂತೆ ಕೆಳಗಿನ ದೇವಾಲಯದಲ್ಲಿ ಆ ಸ್ತಂಭರೂಪದಲ್ಲಿ ಲಕ್ಷ್ಮೀ ನರಸಿಂಹದೇವರ ಮಹಾಯಂತ್ರ ಇದೆ. ಮೇಲಿನ ಗರ್ಭಗೃಹದಲ್ಲಿ ಆ ಮಹಾಯಂತ್ರದ ಬಿಂದು ಸ್ಥಾನದಲ್ಲಿ ಆ ಏಕಶಿಲೆಯ ಬಿಂದು ಸ್ಥಾನದಲ್ಲಿ ಆ ಮರಕತ ನರಸಿಂಹಸ್ವಾಮಿ ನೆಲೆಸಿ ಭಕ್ತಕೋಟಿಯನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಹೀಗೆ ಹರಿಹರಪುರ ವಿಶೇಷವಾಗಿ ನರಸಿಂಹದೇವರ ದಿವ್ಯಕ್ಷೇತ್ರವಾಗಿ ಆ ಭಕ್ತಕೋಟಿಯನ್ನು ಅನುಗ್ರಹಿಸ್ತಾ ಇದೆ. ಮುಂದೆ ಜಗದ್ಗುರು ಆದಿಶಂಕರ ಭಗವತ್ಪಾದರು ದಕ್ಷಿಣ ಭಾರತದ ಧರ್ಮಯಾತ್ರೆಯ ಸಂದರ್ಭದಲ್ಲಿ ಈ ದಿವ್ಯಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಅಗಸ್ತ್ಯ ಮಹರ್ಷಿ ಕರಾರ್ಚಿತ ನರಸಿಂಹಸ್ವಾಮಿಯ ಆ ಒಂದು ದಿವ್ಯ ಸನ್ನಿಧಿಯನ್ನು ಮತ್ತು ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಿಯನ್ನು ನೋಡಿ
ಇಲ್ಲಿ ಆಗ ಪೂಜೆ ಮಾಡಿಕೊಂಡಿರ್ತಕ್ಕಂತಹ ಶ್ರೀಕೃಷ್ಣ ಯೋಗೀಂದ್ರರಿಗೆ ಮಂತ್ರ ದೀಕ್ಷೆಯನ್ನು ಅನುಗ್ರಹಿಸಿ ಅವರು ಈಗಿನ ಗುಜರಾತಿಂದ ತೀರ್ಥಯಾತ್ರೆಗೋಸ್ಕರ ದಕ್ಷಿಣ ಭಾರತಕ್ಕೆ ಬಂದು ಕೊನೆಗೆ ಬಾಲಕರಾಗಿರ್ತಕ್ಕಂಥ ಆ ವಯಸ್ಸಿನಲ್ಲಿಯೇ ಈ ಕ್ಷೇತ್ರದಿಂದ ಪ್ರಭಾವಿತರಾಗಿ ಇಲ್ಲಿ ಅವರು ಆ ಒಂದು ಸ್ವಯಂಭೂ ದಕ್ಷರ ಸೋಮೇಶ್ವರ ಸ್ವಾಮಿಯನ್ನು ಮತ್ತು ಆ ಒಂದು ಅಗಸ್ತ್ಯ ಮಹರ್ಷಿ ಕರಾರ್ಚಿತ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡಿದ್ದರು. ನಮ್ಮ ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರದ ಪ್ರಥಮ ಪೀಠಾಧಿಪತಿಗಳಾಗಿರತಕ್ಕಂತಹ ಶ್ರೀಕೃಷ್ಣ ಯೋಗೀಂದ್ರರು ಇವರು ಪೂಜೆ ಮಾಡಿಕೊಂಡು ಇರತಕ್ಕಂಥ ಸಂದರ್ಭದಲ್ಲಿ ಆದಿಶಂಕರ ಭಗವತ್ಪಾದರು ಈ ಕಡೆ ಬರ್ತಾರೆ. ಅವ್ರು ನೋಡ್ತಾರೆ ಈ ಕ್ಷೇತ್ರದ ಮಹಿಮೆಯನ್ನು ಅರಿತು ಅವರು ಈ ಕ್ಷೇತ್ರದಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ಬಗ್ಗೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೈಸೂರು ಸ್ಟೇಟ್ಸ್ 1931 ಪೇಜ್ ನಂಬರ್ 14 ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆದ್ದರಿಂದ ಅವರು ಈ ಒಂದು ಕ್ಷೇತ್ರದಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಂಕರ ಭಗವತ್ಪಾದರು ನಂತರ ಇಲ್ಲಿ ಪೂಜೆ ಮಾಡಿಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ಯೋಗೇಂದ್ರರಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಇಲ್ಲಿಯ ಪೀಠ ಪರಂಪರೆಗೆ ನಾಂದಿ ಹಾಡ್ತಾರೆ. ಅಂದಿನಿಂದ ವಿಶೇಷವಾಗಿ ಇಲ್ಲಿ ಆ ಒಂದು ದೇವಿಯ ಆರಾಧನೆ ಆರಂಭ ಆಗ್ತದೆ. ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಜಗನ್ಮಾತೆಯ ಆರಾಧನೆ ಆ ಒಂದು ಸಮಯದಿಂದ ಆರಂಭಗೊಳ್ತದೆ. ಹರಿಹರಪುರದಲ್ಲಿ ವಿಶೇಷ ಅಂತ ಕೇಳಿದರೆ ತಮಗೆಲ್ಲರಿಗೂ ಗೊತ್ತಿರಬೇಕು, ನಾವು ಆ ಒಂದು ಹಯಗ್ರೀವ ಅಗಸ್ತ್ಯ ಸಂವಾದದಲ್ಲಿ ನೋಡಿದರೆ ಲಲಿತಾ ಸಹಸ್ರನಾಮವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವರು ಲಲಿತಾ ಸಹಸ್ರನಾಮದ ದ್ರಷ್ಟಾರರು ಯಾರಂತ ಕೇಳಿದರೆ ವಶಿನ್ಯಾದಿ ವಾಗ್ದೇವತೆಯರು. ನಾವು ಶ್ರೀಚಕ್ರದಲ್ಲಿ ನೋಡಿದರೆ ಮಧ್ಯದಲ್ಲಿ ಬಿಂದು ಸ್ಥಾನ, ಬಿಂದುವಿಂದ ಹೊರಗೆ ತ್ರಿಕೋಣ ಇರುತ್ತದೆ, ತ್ರಿಕೋಣದ ಹೊರಗೆ ಅಷ್ಟಕೋಣಗಳನ್ನು ನಾವು ನೋಡ್ತೇವೆ. ಈ ಅಷ್ಟಕೋಣಗಳಿಗೆ ಅಧಿದೇವತೆಗಳು ಈ ವಶಿನ್ಯಾದಿ ವಾಗ್ದೇವತೆಗಳು. ಅವ್ರು ಯಾರು? ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲೆ, ಅರುಣೆ, ಜಯನಿ, ಸರ್ವೇಶ್ವರಿ ಮತ್ತು ಕೌಲಿನಿ. ಈ ವಶಿನ್ಯಾದಿ ವಾಗ್ದೇವತೆಗಳು ನಾವು ಮೊದಲೇ ಹೇಳಿದ್ದು ಭಾರತೀಯ ಸಂಸ್ಕೃತಿ ಏಕದೇವನ ಬಹುರೂಪ ಆರಾಧನೆ ಮಾಡ್ತಕ್ಕಂಥ ಸಂಸ್ಕೃತಿ. ಇಲ್ಲಿ ಭಗವಂತ ಒಬ್ಬನೇ ಅಂತ ಹೇಳಿದರೂ ಕೂಡ ಉಪಾಸನಾ ದೃಷ್ಟಿಯಿಂದ ಬೇರೆ ಬೇರೆ ದೇವತೆಗಳಿದ್ದಾರೆ. ಬೇರೆ ಬೇರೆ ದೇವತೆಗಳ ಉಪಾಸನೆಗೆ ಬೇರೆ ಬೇರೆ ಫಲ ಇದೆ. ಅದೇ ರೀತಿ ಈ ವಶಿನ್ಯಾದಿ ವಾಗ್ದೇವತೆಯರ ಆ ಒಂದು ಉಪಾಸನೆಗೆ ಫಲ ಏನು ಅಂತ ಕೇಳಿದರೆ, ಈ ವಶಿನ್ಯಾದಿ ವಾಗ್ದೇವತೆಯರು ಯಾಕಿದ್ದಾರೆ ಕೇಳಿದರೆ ಅವರು ಸಮಸ್ತ ವಾಕ್ಗೆ ಅಧಿದೇವತೆಗಳಾಗಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೋಪಕ್ಕೆ ಒಳಗಾಗಿ ತಪ್ಪು ಮಾತುಗಳನ್ನ ಆಡ್ತಾನೆ, ಹೆತ್ತ ತಂದೆ ತಾಯಿಗಳನ್ನೇ ಬೈತಾನೆ, ದೊಡ್ಡೋರನ್ನ ಬೈತಾನೆ, ಗುರುವನ್ನು ಬೈತಾನೆ, ಸಂದರ್ಭಕ್ಕೆ ಅನುಸಾರವಾಗಿ ಮಹಾತ್ಮರನ್ನು ಬೈತಾನೆ. ಆನಂತರ ಪಶ್ಚಾತ್ತಾಪ ಪಡಬಹುದು, ಆದರೆ ಪಾಪ ಪಾಪನೇ, ಅದರ ಫಲ ಖಂಡಿತವಾಗಿ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಈ ವಶಿನ್ಯಾದಿ ವಾಗ್ದೇವತೆಯರು ಸಮಸ್ತ ವಾಕ್ ದೋಷಗಳನ್ನು ಪರಿಹರಿಸುವ ದೇವತೆಗಳು ಆಗಿದ್ದಾರೆ. ನಾವು ಯಾರಿಗೋ ಕೋಪದಲ್ಲಿ ಬೈದಿರ್ತೇವೆ. ಅದು ಹೆತ್ತ ತಂದೆ ತಾಯಿಗಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಗುರುಗಳಿಗಿರ್ಬೋದು, ದೊಡ್ಡವರಿಗಿರ್ಬೋದು. ಆಗ ವಾಗ್ದೋಷ ಬರ್ತದೆ. ಆದರೆ ಆ ವಾಗ್ದೋಷವನ್ನು ಯಾರು ಪರಿಹಾರ ಮಾಡ್ತಾರೆ ಅಂತ ಕೇಳಿದರೆ ವಶಿನ್ಯಾದಿ ವಾಗ್ದೇವತೆಯರು ಪರಿಹಾರ ಮಾಡ್ತಾರೆ.
ಈ ವಶಿನ್ಯಾದಿ ವಾಗ್ದೇವತೆಯರು ಸಮಸ್ತ ವಾಗ್ದೋಷಗಳನ್ನು ಪರಿಹಾರ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ವಾಕ್ ಶುದ್ಧಿಯನ್ನು, ವಾಕ್ ಸಿದ್ಧಿಯನ್ನು ಕರುಣಿಸ್ತಕ್ಕಂಥ ದೇವತೆಗಳಾಗಿದ್ದಾರೆ. ವಾಕ್ ಶುದ್ಧಿಯನ್ನು ಕೊಡ್ತಾರೆ, ವಾಕ್ ಸಿದ್ಧಿಯನ್ನು ಕೂಡ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ವಿಶೇಷವಾಗಿ ಹರಿಹರಪುರ ದಿವ್ಯಕ್ಷೇತ್ರದಲ್ಲಿ ಆ ಶಾರದಾ ಪರಮೇಶ್ವರಿ ಆದಿಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿರ್ತಕ್ಕಂತಹ ಆ ಒಂದು ಶ್ರೀಚಕ್ರ ಯಂತ್ರೋದ್ಧಾರದ ಮೇಲಿದ್ದಾಳೆ. ಶ್ರೀಚಕ್ರ ಯಂತ್ರದ ಮೇಲೆ ಶಾರದಾ ಪರಮೇಶ್ವರಿ ದೇವಿ ಭಕ್ತಕೋಟಿಯನ್ನು ಅನುಗ್ರಹ ಮಾಡ್ತಾ ಇದ್ದಾಳೆ ನೆಲೆಸಿ. ಆ ಸುತ್ತ ವರಾಂಡದಲ್ಲಿ ದೇವಸ್ಥಾನದಲ್ಲಿ ನಾವು ಆ ಶ್ರೀಚಕ್ರದಲ್ಲಿ ಹೇಳಿರುವಂತೆ ವಶಿನ್ಯಾದಿ ವಾಗ್ದೇವತೆಯರ ಯಂತ್ರ ಸಮೇತವಾಗಿರ್ತಕ್ಕಂತಹ ಆ ಸಾನ್ನಿಧ್ಯವನ್ನು ನಾವು ನೋಡಬಹುದು. ಆದ್ದರಿಂದ ಯಾರಿಗೇ ಆಗಿರಲಿ, ನೀವು ವಾಗ್ದೋಷ ಇದ್ದರೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ವಾಗ್ದೋಷ ಇದೆಯಾ ಮನೆಯಲ್ಲಿ ಅಂತಾದರೆ ಏನಾಗುತ್ತೆ, ಮನೆಯಲ್ಲಿ ಯಾರಿಗೂ ಕೂಡ ಮನಃಶಾಂತಿ ಇರುವುದಿಲ್ಲ. ಒಬ್ಬರು ಹೇಳಿದ ಮಾತು ಮತ್ತೊಬ್ರಿಗೆ ಕೇಳುವುದಿಲ್ಲ, ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗುವುದಿಲ್ಲ, ಆರೋಗ್ಯ ಸರಿ ಇರುವುದಿಲ್ಲ. ನಾವೇನು ಕೆಲಸ ಮಾಡಲಿಕ್ಕೆ ಹೊರಟರೂ ಕೂಡ ಅದರಲ್ಲಿ ನಾವು ಯೋಚನೆ ಮಾಡಿದಂತೆ ಯಶಸ್ಸನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಹೀಗೆ ಈ ವಾಕ್ ದೋಷದಿಂದ ಹಲವಾರು ತಾಪತ್ರಯಗಳು ಪ್ರತಿಯೊಂದು ಕುಟುಂಬದಲ್ಲೂ ಇರ್ತದೆ. ಅಂಥವರೆಲ್ಲರೂ ಬಂದು ಇಲ್ಲಿ ವಶಿನ್ಯಾದಿ ವಾಗ್ದೇವತೆಯರ ದರ್ಶನ ಮಾಡಿದರೆ, ಆ ಅಮ್ಮನವರ ಪ್ರಾರ್ಥನೆ ಮಾಡಿಕೊಂಡ್ರೆ ಸಮಸ್ತ ಆ ಒಂದು ವಾಗ್ದೋಷಗಳನ್ನು ಆ ವಾಗ್ದೇವತೆಯರು ಪರಿಹರಿಸ್ತಾರೆ. ಅಂತಹ ಕುಟುಂಬಕ್ಕೆ ಸಕಲ ವಿಧವಾದ ಶ್ರೇಯಸ್ಸನ್ನು ಕರುಣಿಸ್ತಾರೆ. ಅಂತಹ ಒಂದು ವಿಶೇಷ ಸಾನ್ನಿಧ್ಯ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ನಾವು ಕಾಣಬಹುದಾಗಿದೆ. ಹೀಗೆ ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ವಿಶೇಷವಾಗಿ ನೆಲೆಸಿರತಕ್ಕಂಥ ಈ ವಶಿನ್ಯಾದಿ ವಾಗ್ದೇವತೆಯರು ಲಲಿತಾ ಸಹಸ್ರನಾಮಕ್ಕೆ ದ್ರಷ್ಟರಾಗಿದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಓದ್ತಾ ಇರ್ತೇವೆ. ಅದು ಯಾರು ಜಗತ್ತಿಗೆ ಕೊಟ್ಟಿದ್ದು? ವಶಿನ್ಯಾದಿ ವಾಗ್ದೇವತೆಯರು. ಆದ್ದರಿಂದ ವಶಿನ್ಯಾದಿ ವಾಗ್ದೇವತೆಯರ ಸಮ್ಮುಖದಲ್ಲಿ ನೀವು ಇಲ್ಲಿ ಬಂದು ಹರಿಹರಪುರ ದಿವ್ಯಕ್ಷೇತ್ರಕ್ಕೆ ಬಂದು ಈ ಹರಿಹರಪುರ ದಿವ್ಯಕ್ಷೇತ್ರದಲ್ಲಿ ಲಲಿತಾ ಸಹಸ್ರನಾಮವನ್ನು ಒಂದ್ಸಲ ಓದಿದರೆ, ಯಾರು ಜಗತ್ತಿಗೆ ಲಲಿತಾ ಸಹಸ್ರನಾಮವನ್ನು ಕೊಟ್ಟರೋ ಅವರ ಸಮ್ಮುಖದಲ್ಲೇ ನೀವು ಆ ಪಾರಾಯಣವನ್ನು ಮಾಡಿ ಅದರ ಪೂರ್ಣ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಹೇಗೆ ಅಂತ ಕೇಳಿದರೆ, ರಾಮಾಯಣವನ್ನು ಯಾರು ಬರೆದಿದ್ದಾರೆ? ವಾಲ್ಮೀಕಿ ಮಹರ್ಷಿಗಳು. ನಾವು ವಾಲ್ಮೀಕಿ ಮಹರ್ಷಿಗಳನ್ನು ಮುಂದುಗಡೆ ಕೂರಿಸಿಕೊಂಡು ಸುಂದರಕಾಂಡವನ್ನು ಪಾರಾಯಣ ಮಾಡಿದು ಅಂದ್ಕೊಳ್ಳಿ, ಅದರ ಪೂರ್ಣ ಫಲ ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ವಶಿನ್ಯಾದಿ ವಾಗ್ದೇವತೆಯರು ಲಲಿತಾ ಸಹಸ್ರನಾಮವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಅಂತಹ ವಶಿನ್ಯಾದಿ ವಾಗ್ದೇವತೆಯರ ಸಮ್ಮುಖದಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆ ಪಾರಾಯಣವನ್ನು ಶಾರದಾ ಪರಮೇಶ್ವರಿಗೆ ಸಮರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಭಕ್ತರಿಗೆ ಸಕಲ ವಿಧವಾದ ಸನ್ಮಂಗಳ ಪ್ರಾಪ್ತವಾಗ್ತದೆ. ಅಂತಹ ಒಂದು ದಿವ್ಯ ಸಾನ್ನಿಧ್ಯ, ಆ ಶಾರದಾ ಪರಮೇಶ್ವರಿಯ ಸಾನ್ನಿಧ್ಯ ಇಲ್ಲಿ ನಾವು ನೋಡಬಹುದು. ಇಂತಹ ಒಂದು ಹೀಗೆ ಆದಿಶಂಕರ ಭಗವತ್ಪಾದರಿಂದ ಪ್ರಾರಂಭವಾಗಿರತಕ್ಕಂಥ ಈ ಪೀಠದಲ್ಲಿ ಮುಂದೆ ಅನೇಕ ಮಹಾರಾಜರು ಇದಕ್ಕೆ ಹಲವಾರು ರಾಜರು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾನ್ಯತೆಯನ್ನು ಕೊಡ್ತಾರೆ. ವಿಶೇಷವಾಗಿ ವಿಜಯನಗರ ಮಹಾರಾಜರು 1392ರಲ್ಲಿ ಈಗಿನ ವಿಸ್ತಾರಕ್ಕೆ ಹೋಲಿಸಿದರೆ ಸುಮಾರು 12,000 ಎಕರೆ ಭೂಮಿಯನ್ನು ಇದಕ್ಕೆ ಕೊಟ್ಟು ಅವರು ಇದನ್ನು ಆಚಂದ್ರಾರ್ಕವಾಗಿ ಉಪಯೋಗಿಸಿ ಅಂತ ಬರೀತಾರೆ. ಹೀಗೆ ರಾಜ ಮಹಾರಾಜರು ಅನೇಕ ರೀತಿಯ ಸನ್ಮಾನಗಳನ್ನು ಮಾಡಿದ್ರಿಂದ ಅದಕ್ಕೆ ಸಾಂಕೇತಿಕವಾಗಿ ಶರನ್ನವರಾತ್ರಿ ಮಹೋತ್ಸವದಲ್ಲಿ ದರ್ಬಾರ್ ಅಂತ ಮಹೋತ್ಸವ ಕೂಡ ನಡ್ಕೊಂಡು ಬರ್ತಾ ಇದೆ. ಸನ್ಯಾಸಿಗಳಿಗೆ ದರ್ಬಾರ್ ಅಗತ್ಯ ಇಲ್ಲ, ಆದರೆ ರಾಜರು ಕೊಟ್ಟಿರ್ತಕ್ಕಂಥ ಆ ಬಿರುದಾವಳಿಗಳನ್ನು ಗೌರವಿಸುವ ದೃಷ್ಟಿಯಿಂದ ಜಗತ್ತಿನ ಹಿತಕ್ಕಾಗಿ ಆ ಸಮಯದಲ್ಲಿ ವಿಶೇಷವಾಗಿ ದರ್ಬಾರ್ ಸೇವೆ, ಅಷ್ಟಾವಧಾನ ಸೇವೆ ಅಮ್ಮನವರ ಸನ್ನಿಧಿಯಲ್ಲಿ, ಜಗನ್ಮಾತೆಯ ಸನ್ನಿಧಿಯಲ್ಲಿ ನಡೀತದೆ. ಹೀಗೆ
ರಾಜಮಾನ್ಯ ಪೀಠವಾಗಿರ್ತಕ್ಕಂಥ ಈ ಹರಿಹರಪುರದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿರುವಂತೆ ಆದಿಪರಾಶಕ್ತಿಯಾಗಿರ್ತಕ್ಕಂತಹ ಲಲಿತಾ ಪರಮೇಶ್ವರಿಯನ್ನು ಶಾರದಾ ಪರಮೇಶ್ವರಿಯ ಸ್ವರೂಪದಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಈ ವಿಶ್ವಾವಸು ನಾಮ ಸಂವತ್ಸರದ ಈ ಒಂದು ಶರನ್ನವರಾತ್ರಿ ಮಹೋತ್ಸವ ಕೂಡ ನಾಳೆಯಿಂದಲೇ ಆರಂಭ ಆಗ್ತಾ ಇದೆ. ದಿವ್ಯಕ್ಷೇತ್ರ ಹರಿಹರಪುರದ ವಿಶೇಷ ಏನಂತ ಕೇಳಿದರೆ, ಇಲ್ಲಿ ಆ ಒಂದು ಭಾದ್ರಪದ ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸವೇ ಅಮ್ಮನವರಿಗೆ ಮಹಾಭಿಷೇಕ ನಡೀತದೆ. ಆದ್ದರಿಂದ ಇಲ್ಲಿ ನಾಳೆಯೇ ಈ ಒಂದು ಶರನ್ನವರಾತ್ರಿ ಮಹೋತ್ಸವ ಆರಂಭ ಆಗ್ತಾ ಇದೆ. ಚತುರ್ದಶಿ ನಾಳೆನೇ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ಈ ವರ್ಷದ ಈ ಒಂದು ಶರನ್ನವರಾತ್ರಿ ಮಹೋತ್ಸವದಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳಬೇಕು. ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತಾದರೆ ಉತ್ಸವಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು, ಶ್ರದ್ಧೆಯಿಂದ ಪಾಲ್ಗೊಳ್ಳಬೇಕು. ಇಲ್ಲಿ ಯಾವುದೇ ಭೇದ ಭಾವ ಮಾಡದೆ ಬಡವ ಬಲ್ಲಿದ, ಆ ವರ್ಗ ಈ ವರ್ಗ, ಅಧಿಕಾರ ಇರೋರು ಇಲ್ಲದೆ ಇರತಕ್ಕಂಥವರು, ಹೀಗೆ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ನಾವು ಜಗನ್ಮಾತೆಯ ಮಕ್ಕಳು, ಶಾರದಾ ಪರಮೇಶ್ವರಿಯ ಮಕ್ಕಳು ಎನ್ನುವ ಭಾವನೆಯಿಂದ ನೀವೆಲ್ಲರೂ ಕೂಡ ಈ ದಿವ್ಯಕ್ಷೇತ್ರ ಹರಿಹರಪುರಕ್ಕೆ ಬಂದು ಈ ಶರನ್ನವರಾತ್ರಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಅಮ್ಮನವರ ಸಂಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ತನ್ಮೂಲಕ ಜೀವನದಲ್ಲಿ ಸಕಲ ವಿಧವಾದ ಸನ್ಮಂಗಳವನ್ನು ತಾವು ಹೊಂದಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತು.